ವೀಕ್ಷಕರೇ, ತಾಯಿ ಕಷ್ಟಪಟ್ಟು ಮಗುವಿಗೆ ಜನ್ಮ ನೀಡ್ತಾಳೆ. ಆದರೆ ಇಲ್ಲಿಗೆ ಅವಳ ಜವಾಬ್ದಾರಿ ಮುಗಿಯೋದಿಲ್ಲ. ಶಿಶುಪಾಲನೆ ಏನಿದೆ ಅದು ತುಂಬಾನೇ ಮುಖ್ಯವಾದ ಕೆಲಸ, ತುಂಬ ಕಷ್ಟವಾದ ಕೆಲಸ ಅಂತ ಕೂಡ ಹೇಳ್ಬೋದು. ಈಗಿನ ಆಧುನಿಕ ಯುಗದಲ್ಲಿ ನಾವು ನೋಡ್ತಾ ಇರ್ತೀವಿ, ಮಗುವನ್ನು ಅಂದರೆ ಜನ್ಮ ನೀಡಿದ ಮೇಲೆ ಮಗುವನ್ನು ಅವರು ಮನೆಯಲ್ಲಿ ಆಳುಗಳ ಹತ್ತಿರ ಬಿಡಬಹುದು. ಆ ರೀತಿ ನಮ್ಮ ಒಂದು ಪ್ರೆಷರ್ ಅಂತ ಹೇಳ್ಬೋದು. ಆಧುನಿಕ ಜೀವನದಲ್ಲಿ ಈ ಒಂದು ವರ್ಕ್ ಪ್ರೆಷರ್ ಇದರಿಂದ ಅವರು ಈ ರೀತಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ಶಿಶುಪಾಲನೆ ಅನ್ನೋದು ಅದ್ರ ಬಗ್ಗೆ ತಿಳ್ಕೊಳೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ ಒಂದು ಶಿಶುಪಾಲನೆಯ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿ ಅವರಿಂದ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಮಗುವಿನ ಲಾಲನೆ ಪಾಲನೆ ಮಾಡೋದು ತುಂಬಾನೇ ಕಷ್ಟವಾದ ಕೆಲಸ, ಹಾಗೆ ಮುಖ್ಯವಾದ ಕೆಲಸ. ಯಾಕಂದ್ರೆ ನಾ ಹೇಳ್ದಾಗೆ ಮಗುಗೆ ಜನ್ಮ ನೀಡಿದ ತಕ್ಷಣ ಅದರ ಒಂದು ಜವಾಬ್ದಾರಿ ಕಳ್ಕೊಳ್ಲಿಕ್ಕಾಗಲ್ಲ. ಆದ್ರಿಂದ ನಮ್ಮ ತಾಯಂದಿರಿಗೆ ಏನೊಂದು ಸಲಹೆ ಕೊಡ್ತೀರಾ? ಯಾವ ರೀತಿ ಶಿಶುಪಾಲನೆ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಒಂದು ಶಿಶುವಿನ ಜನ್ಮವಾದ ನಂತರ 9 ತಿಂಗಳು ತಾಯಿ ಈಗ ಹೊಟ್ಟೆಯಲ್ಲಿ ಇಟ್ಕೊಂಡು ನಂತರ 9 ತಿಂಗಳು ಮುಂದೆ ಬರುವಂಥ 9 ತಿಂಗಳು ಏನಿದೆ ಅಲ್ಲ, ತುಂಬ ಪ್ರಿಷಿಯಸ್ ಅಂತ ಹೇಳ್ಬೋದು. ಈ 9 ತಿಂಗಳಲ್ಲಿ ಈ ತಾಯಿಯ ಎದೆ ಹಾಲು ಏನಿದೆ ಅದು ಬಹಳ ಮುಖ್ಯ ಶಿಶುವಿಗೆ. ಹೌದು, 9 ತಿಂಗಳ ನಂತರ ಮತ್ತೆ ಅದನ್ನು 1.5 ವರ್ಷಗಳ ಕಾಲ ನೀವು ಅಂತಂದರೆ 12 ಮತ್ತು 6 ತಿಂಗಳು ಅಂತಂದರೆ 18 ತಿಂಗಳು ಈ ಶಿಶುವಿಗೆ ಎದೆ ಹಾಲನ್ನು ಕೊಡೋದು ತುಂಬ ಬಹಳ ಒಂದು ಮುಖ್ಯವಾದಂಥ ವಿಷಯ. ಹೆಚ್ಚು ಜನ ನಾವೀಗ ನೋಡಿದ್ದೀವಿ 3 ತಿಂಗಳು 4 ತಿಂಗಳಿಗೆ ಎದೆ ಹಾಲನ್ನು ಬಿಡಿಸ್ಬಿಡ್ತಾರೆ. ಅದು ಒಳ್ಳೆಯದಲ್ಲ. ಇದರಿಂದ ಅವರ ಬೆಳವಣಿಗೆ, ಆ ಮಗುವಿನ ಬೆಳವಣಿಗೆ ಮತ್ತು ಆ ಒಂದು ದೇಹದಲ್ಲಿ ಆಗ್ತಾ ಇರುವಂಥ ಒಂದು ಏನು ಬದಲಾವಣೆಗಳು ಏನಿರುತ್ತೆ ಅದೆಲ್ಲ ಮುಂದೆ ಬರುವಾಗ, ಮುಂದೆ ಏಜ್ ಆದಂಗೆ ಆ ಮಗುವಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆದ್ದರಿಂದ ತಾಯಿಯ ಎದೆ ಹಾಲು ಏನಿದೆ ಅದರಂಥ ಉತ್ತಮವಾದಂಥ ಆಹಾರ ಆ ಮಗುವಿಗೆ ಯಾವುದು ಬೇರೊಂದಿಲ್ಲ. ಈಗ 9 ತಿಂಗಳ ಆದ ನಂತರ ತಾಯಿ ಮತ್ತು ಮಗು ಹೇಗಿರಬೇಕು ಅಂತಂದರೆ ಆರೋಗ್ಯವಾಗಿರಬೇಕು. ಮತ್ತು ನಾವು ಕೆಲವು ನೋಡ್ತೀವಿ, ಕೆಲವು ಮಕ್ಕಳು ದಪ್ಪವಾಗಿರ್ತಾರೆ, ಕೆಲವು ಮಕ್ಕಳು ಸಣ್ಣಗಾಗಿರ್ತಾರೆ. ಈಗ ದಪ್ಪವಾಗಿರುವಂಥ ಮಕ್ಕಳನ್ನು ನೋಡಿಬಿಟ್ಟು ಎಲ್ಲರಿಗೂ ಪ್ರೀತಿ ಬರುತ್ತೆ. ನೋಡ್ತಾರೆ ಎಷ್ಟು ದಪ್ಪವಾಗಿದೆ ಈ ಮಗು, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳಿ. ಆದರೆ ಒಂದು ಮಾತ್ರ ತಾಯಂದರು, ತಂದೆ ತಾಯಿಗಳು ಇಲ್ಲಿ ನೆನಪು ಏನು ಇಟ್ಕೊಳ್ಬೇಕು ಅಂತಂದರೆ, ದಪ್ಪವಾದಂತಹ ಮಗು ಆರೋಗ್ಯವಾಗಿದೆಯೇ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ಈಗ ಸಣ್ಣಗಾಗಿದೆ, ನೋಡೋಕ್ಕೆ ನಾರ್ಮಲಾಗಿ ಮೀಡಿಯಮ್ ಆಗಿರುವಂಥ ಒಂದು ಮಗು ಅಂದರೆ ಆ ವಯಸ್ಸಿಗೆ ತಕ್ಕಷ್ಟು ಏನು ತೂಕ ಇರುತ್ತೆ ಅದು ಅಷ್ಟೇ ಇದ್ದು, ಹೆಚ್ಚು ದಪ್ಪ ಇರಲಾರ್ದಂಥ ಮಗುವನ್ನು ನೀವು ಇದು ದಪ್ಪಿಲ್ಲ, ಇದಕ್ಕೇನೋ ತೊಂದರೆ ಇದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಅಷ್ಟೇ ಒಂದು ಬಾಡಿಯ ಒಂದು ಆ ದೇಹದ ತೂಕ ಆ ಏಜಿಗೆ ಕರೆಕ್ಟಾಗಿದ್ದು, ಅದು ಹೆಲ್ದಿಯಾಗಿತ್ತಂದರೆ, ಆರೋಗ್ಯವಾಗಿತ್ತು ಅಂತಂದರೆ ಅದರಂಥ ಶಿಶು ಬೇರೆ ಇಲ್ಲ ಅಂತ. ಅಂದರೆ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಪ್ಪವಾಗಿರುವಂಥ ಮಗುವೇ ಆರೋಗ್ಯವಾಗಿರುತ್ತೆ ಅನ್ನೋದು ತಪ್ಪು. ಕೆಲವು ಏಜ್ ಆದಂಥವರು, ಕೆಲವರು ವೃದ್ಧರಾಗಿರ್ಬೋದು ಅಥವಾ ಮಧ್ಯವಯಸ್ಕ ಒಂದು ಯಂಗ್ ಜನ್ರೇಷನ್, ಯಂಗ್ ಸ್ಟೂಡೆಂಟ್ಸೇ ಇರ್ಬೋದು, ಅಥವಾ ಮನೆಯಲ್ಲಿ ಬಾಣಂತಿಯರು ಏನೊಂದು ಇರ್ತಾರೆ ಆ ಜಾಗವನ್ನು ಮತ್ತು ಮಗು ಎಲ್ಲಿ ನೀವು ಬೆಳೆಸ್ತಾ ಇದ್ದೀರಾ ಅದನ್ನು ಸ್ವಚ್ಛವಾಗಿಡಬೇಕು. ಅದೊಂದು. ಮತ್ತು ಅದಲ್ಲದೆ ಮುತ್ತು ಕೊಡ್ತಾರೆ. ಈಗ ಕೆಲವರಿಗೆ ಬಾಯಲ್ಲಿ ಏನೋ ಒಂದು ತೊಂದರೆ ಇರ್ಬೋದು, ಅದು ಒಳ್ಳೆಯದಲ್ಲ. ಯಾಕಂತಂದರೆ ಚಿಕ್ಕ ಮಗುವಿನ ಬೆಳವಣಿಗೆ ಆಗ್ತಾ ಇರುತ್ತೆ, ಅದಕ್ಕೇನೋ ಒಂದು ಅಂದರೆ ಈಗ ನೋಡಿ, ಕಂಟ್ಯಾಮಿನೇಟೆಡ್ ಮೌತ್ ಆಗಿರ್ಬೋದು, ಏನೋ ಒಂದು ದುರ್ವಾಸನೆ ಇರ್ಬೋದು, ಆ ಮಗುವಿಗೆ ಗೊತ್ತಾಗೋದಿಲ್ಲ. ಈ ಒಂದು ಏನಿದೆ ಮುತ್ತು ಕೊಡೋದಿದೆ, ಪ್ರೀತಿ ಮಾಡಿ ಮಕ್ಕಳನ್ನು ನೀವು ಸರಿಯಾಗಿ ಪಾಲಿಸಿ ಪೋಷಿಸಿ. ಆದರೆ ಅದಕ್ಕೆ ಈ ಒಂದು ಏನೋ ಒಂದು ಮುತ್ತು ಕೊಡೋದು, ಬಾಯಿ ಮುತ್ತು ಕೊಡ್ತಾರೆ. ಕೆಲವು ನಾನು ನೋಡಿದ್ದೀನಿ, ಅಜ್ಜಿಯಂದಿರೂ ನೋಡಿದ್ದೀನಿ, ಅವರ ಎಲೆ ಅಡಿಕೆ ಹಾಕ್ಕೊಂಡಿರ್ತಾರೆ. ಬಹಳ ಇದೊಂದು ಈ ಒಂದು ಸಮಸ್ಯೆ ನಾನು ಏನು ಹೇಳ್ತಾ ಇದ್ದೇನೆ ಇದು ಜನರಿಗೆ ಅರ್ಥ ಆಗಬೇಕು. ಮಗು ನೋಡಕ್ಕೆ ಮುದ್ದಿಗಿದೆ, ಅದನ್ನು ಹಿಡ್ಕೊಂಡ್ಬಿಟ್ಟು ಆ ಮುದ್ದು ಮಾಡೋದೇನಿದೆ ಅದಕ್ಕೂ ಒಂದು ಲಿಮಿಟೇಷನನ್ನು ಇಟ್ಕೊಳ್ಬೇಕು. ಚರ್ಮ ಕೂಡ ಬಹಳ ಸೆನ್ಸಿಟಿವ್ ಇರುತ್ತೆ. ಆಮೇಲೆ ಕೆಲವರು ಇನ್ನೊಂದು ಈ ವಿಷಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಮಗುವಿಗೆ ಏನೇ ಒಂದು ಹೊಟ್ಟೆಯಲ್ಲಿ ಅಥವಾ ಏನೇ ಒಂದು ತೊಂದರೆ ಆದಾಗ ಮಗು ಅಳುತ್ತೆ.
ಯಾಕಂದರೆ ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅತ್ತಾಗ ಏನು ಮಾಡ್ತಾರಂದರೆ ಅದಕ್ಕೆ ಬೂದಿಯನ್ನು ತೊಗೊಂಡು ಬರೋದು, ನಿಂಬೆಹಣ್ಣನ್ನು ಮಂತ್ರ ಮಾಟವನ್ನು ಮಾಡೋದು, ಆಟ ಸಾಮಾನು ಕೊಡೋದು ಆ ರೀತಿ. ಅಲ್ಲ, ಆಟದ ಸಾಮಾನು ಕೊಟ್ಬಿಟ್ಟು ಅದಕ್ಕೆ ಏನೋ ಒಂದು ಸಮಾಧಾನ ಮಾಡೋದು ಬೇರೆ ರೀತಿಯಲ್ಲಿ. ಆಮೇಲೆ ಕೂದಲವನ್ನು ತೆಗೆದುಬಿಟ್ಟು ಆ ಮಗುವಿಗೆ ಇದು ಮಾಡೋದು, ಅಂದರೆ ಒಂದು ಮೂಢನಂಬಿಕೆಗಳಿಂದ ಆ ಮಗುವಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಇಂಥ ಮೂಢನಂಬಿಕೆಗಳಿಗೆ ಮಕ್ಕಳನ್ನು ಎಳಿಲಿಕ್ಕೆ ಹೋಗಬೇಡಿ. ಯಾಕಂದರೆ ಬೆಳೆಯುತ್ತಾ ಇರುವಂಥ ಮಕ್ಕಳಿಗೆ ನೀವು ಪ್ರೀತಿಸಬೇಕು, ಆರೋಗ್ಯ ರೀತಿಯಲ್ಲಿ ಬೆಳೆಸಬೇಕು. ಇದು ಬಹಳ ಮುಖ್ಯವಾದಂಥ ವಿಷಯ. ಮತ್ತು ಇನ್ನೊಂದು ಏನಪ್ಪ ನಾನು ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಗು ಎಷ್ಟು ನಿದ್ದೆ ಮಾಡುತ್ತೆ ಅಷ್ಟು ಅದರ ಆರೋಗ್ಯ ಚೆನ್ನಾಗಿರುತ್ತೆ. ಆ ಮಕ್ಕಳನ್ನು ಬೆಳೆಸುವಾಗ ಪ್ರೀತಿಯಿಂದ ಅವರನ್ನು ಸ್ವಚ್ಛವಾದ ಒಂದು ಕೋಣೆಯಲ್ಲಿ, ಸ್ವಚ್ಛವಾದಂಥ ಒಂದು ಆಹಾರ ಪದ್ಧತಿ, ಸ್ವಚ್ಛವಾದಂಥ ಒಂದು ಅವ್ರು ಮಲಗುವ ಸ್ಥಳ, ಇವನ್ನೆಲ್ಲ ಮಾಡಿಕೊಟ್ರೆ ಎಲ್ಲ ರೀತಿಯಲ್ಲಿ ಒಂದು ಉತ್ತಮವಾದ ಮಗು ಈ ದೇಶಕ್ಕೆ ಸಿಗುತ್ತೆ. ವೀಕ್ಷಕರೇ, ಶಿಶುಪಾಲನೆ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ಆದರ್ಶ್ ಅವರಿಂದ. ವೀಕ್ಷಕರೇ, ಚಿಕ್ಕ ಮಕ್ಕಳನ್ನು ಅಂದರೆ ಹಸುಗೂಸುಗಳನ್ನ ಹೇಗೆ ಬೆಳೆಸೋದು ಇದ್ರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಚಿಕ್ಕ ಮಕ್ಕಳಿಗೆ ಈ ಒಂದು ಚೇತೋಹಾರಿ ಲೇಹ್ಯ ಹೇಗೆ ತಯಾರಿಸೋದು ಬನ್ನಿ ನೋಡೋಣ. ಈ ಒಂದು ಔಷಧಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಬಜೆ, ಜ್ಯೇಷ್ಠಮದ, ಬೆಲ್ಲ ಹಾಗೂ ಖರ್ಜೂರ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 5 ರಿಂದ 6 ಟೀ ಸ್ಪೂನಷ್ಟು ನೀರನ್ನು ಹಾಕಬೇಕು. ನಂತರ ಇದನ್ನು ಉರಿ ಹತ್ತಿದ ನಂತರ ಇದಕ್ಕೆ ಜ್ಯೇಷ್ಠ ಮಧುವನ್ನು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಈ ನೀರನ್ನು ಇಂಗಿಸ್ಬೇಕು, ಇದರಲ್ಲೇನೆ ಬಿಸಿ ಮಾಡಿ, ಯಾಕಂದ್ರೆ ಆ ಬಜೆಯ ಒಂದು ಸತ್ವ ಎಲ್ಲ ನೀರಿಗೆ ಸೇರುತ್ತೆ. ಈಗ ಇದಕ್ಕೆ 1/2 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಹಾಗೆ ಇದರಲ್ಲಿ ನಾವು ಬೇರೆ ಎಷ್ಟೆಲ್ಲ ವಸ್ತುಗಳನ್ನ ಉಪಯೋಗಿಸ್ತಿದೀವಿ. ಜ್ಯೇಷ್ಠ ಮಧು ಇರ್ಬೋದು ಅಥವಾ ಖರ್ಜೂರ ಇರ್ಬೋದು. ನಾನು ಕೆಲವೊಂದು ಅಜ್ಜಿಯರನ್ನ ನೋಡಿದ್ದೀನಿ, ಅವರು ಬರೀ ಬಜೆಯನ್ನು ಕೊಡ್ತಾ ಇರ್ತಾರೆ, ಅದು ಕೂಡ ಪರಿಣಾಮಕಾರಿಯಾಗಿರುತ್ತೆ. ಬಟ್ ನೀವು ಇವಾಗ ತೋರಿಸ್ತಿರೋ ಅಂತ ಇಷ್ಟೆಲ್ಲ ಒಂದು ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡುವಂತ ಲೇಹ್ಯ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಕ್ಕಳಲ್ಲಿ ಒಂದು ಚೈತನ್ಯ ತುಂಬುತ್ತೆ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಲ್ಲಿ. ಈ ಬೆಲ್ಲ ಈ ತರ ಕರಗುವಾಗ ಇದಕ್ಕೆ ಇನ್ನೂ ಸ್ವಲ್ಪ ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ಮತ್ತೆ ನೀರನ್ನು ಹಾಕ್ಕೊಳ್ಬೇಕು. ಆದಷ್ಟು ಇದು ಇಲ್ಲಿ ಸ್ವಲ್ಪ ನನಗೆ ಸೀದು ಹೋಗಿದೆ, ಬಟ್ ಆದಷ್ಟು ಇದನ್ನು ಸೀದು ಹೋಗಲಾರ್ದ ಹಾಗೆ ನಾವು ನೋಡ್ಕೊಳ್ಬೇಕು. ಅದು ಹಾಗೆ ಕಲಿಸ್ತಾ ಇದ್ರೆ ಸೀದು ಹೋಗಲ್ಲ. ಸ್ವಲ್ಪ ಕಡಿಮೆ ಉರಿಯಲ್ಲಿ ಮಾಡಬೇಕು ಇದನ್ನು. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಬಟ್ಟಲಿಗೆ ಹಾಕೊಳ್ಳೋಣ. ಈಗ ಈ ರೀತಿ ತಯಾರಾದಂಥ ಈ ಒಂದು ಬೆಲ್ಲ ಮತ್ತು ಜ್ಯೇಷ್ಠ ಮಧು ಇವನ್ನು ಹಾಕಿ ನೀರನ್ನು ಹಾಕಿ ನಾವು ಕುದಿಸಿ ಮೊದಲಿಗೆ ಇಟ್ಕೊಂಡಿರಬೇಕು. ಈಗ ನೆಕ್ಸ್ಟು ನಾವು ಇದಕ್ಕೆ ಒಂದು ಚಿಕ್ಕ ಗಾತ್ರದ ಬಜೆಯನ್ನು ನಾವು ಇದಕ್ಕೆ ಕುಟಾಣಿಗೆ ಹಾಕ್ಕೊಳ್ಬೇಕು. ಅಷ್ಟಾದರೆ ಸಾಕಮ್ಮ. ಇದಕ್ಕೆ ಈಗ ಖರ್ಜೂರವನ್ನು ಚೆನ್ನಾಗಿ, ಇದರಲ್ಲಿ ಯಾವುದೇ ರೀತಿಯ ಮಣ್ಣಿರಬಾರ್ದು, ಒಳ್ಳೆ ಖರ್ಜೂರವನ್ನು ನೀವು ತೆಗೆದುಕೊಳ್ಳಿ. ಅದನ್ನು ಒಂದು ನಿಂಬೆ ಹಣ್ಣಿನ ಅರ್ಧ ಭಾಗದ ಗಾತ್ರದಷ್ಟು ಅದಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಮತ್ತೆ ಹೌದು. ಈಗ ಅದು ರೆಡಿ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ನಾವೀಗ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು.
ಇವು ಮಕ್ಕಳಿಗೆ ಇದನ್ನು ತಿನ್ನುವಾಗ ಅವ್ರಿಗೊಂಥರ ಚೆನ್ನಾಗಿ ಅನಿಸುತ್ತೆ ಇದು ಆ ಥರ. ಈ ರೀತಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೆಡಿ ಆದಂಥ ಇದನ್ನು ಈ ಥರ ಮಿಕ್ಸ್ ಮಾಡಿ ನಾವೇನು ಈ ಜ್ಯೇಷ್ಠಮಧು ಮತ್ತು ನೀರಿನಲ್ಲಿ ಬೆಲ್ಲವನ್ನು ಹಾಕಿದ್ವಿ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಆದರ್ಶವ್ರೆ, ಈ ಒಂದು ಲೇಹ್ಯನ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಏನೆಲ್ಲ ಉಪಯೋಗಗಳಾಗುತ್ತೆ ಹೇಳ್ತೀನಮ್ಮ. ಈಗ ಇದನ್ನು ಮೊದಲಿಗೆ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಇದು ಬಹಳ ತುಂಬ ಮುಖ್ಯವಾದಂಥ ಒಂದು ವಿಷಯ. ಆದಷ್ಟು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದು ಬಹಳ ತುಂಬ ಚೆನ್ನಾಗಿ ಪೇಸ್ಟ್ ಅಥವಾ ಪೌಡರ್ ಫಾರ್ಮ್ನಲ್ಲಿ ನಾವೆಲ್ಲ ಜ್ಯೇಷ್ಠಮಧು ಮತ್ತು ಬಜೆಯನ್ನು ಯೂಸ್ ಮಾಡಬೇಕು. ತುಂಬ ಒಳ್ಳೆ ಪೇಸ್ಟ್ ಆದರೆ, ಯಾಕಂತಂದರೆ ಚಿಕ್ಕ ಮಕ್ಕಳಿಗೆ ಹಲ್ಲಿರೋದಿಲ್ಲ ಮತ್ತು ಆದಷ್ಟು ಇದು ಒಳ್ಳೆ ಪೌಡರ್ ಫಾರ್ಮ್ನಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಈಗ ಈ ರೀತಿ ಅದು ತಯಾರಾಗಿದೆ. ಇದನ್ನು ವೀಕ್ಷಕರೇ ಬೆಳಿಗ್ಗೆ ನೀವು ಸ್ನಾನ ಮಾಡಿಸಿದ ನಂತರ ಅಥವಾ ಕೆಲವರು ಸ್ನಾನ ಮಾಡೋದಕ್ಕಿಂತ ಮುಂಚೆ ಇದನ್ನು ಎಣ್ಣೆಯ ಮಸಾಜ್ ಅಂತ ಏನು ಮಾಡ್ತಾರೆ ಅದು ಮಾಡಿದ ನಂತರ ಮಕ್ಕಳ ಬಾಯಲ್ಲಿ ಇದನ್ನು ಕೊಡ್ತಾರೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅವರಿಗೆ ಸ್ನಾನವನ್ನು ಮಾಡಿಸ್ತಾರೆ. ಆ ರೀತಿಯೂ ಮಾಡ್ಬೋದು. ಅಥವಾ ನೀವು ಸ್ನಾನ ಮಾಡಿಸಿದ ನಂತರ ಎಲ್ಲ ಮಗುವಿಗೆ ಬಟ್ಟೆಯನ್ನು ಸುತ್ತಿ ಮಲಗುವ ಒಂದು ವೇಳೆಯಲ್ಲಿ ಆ ಒಂದು ಮಗುವಿಗೆ ಇದನ್ನು 1/4 ಟೀ ಸ್ಪೂನಷ್ಟು ಬಾಯಿಗೆ ನೀವು ನೆಕ್ಕಿಸ್ಬೇಕು. ಈ ಒಂದು ಕಾರ್ಯಕ್ರಮವನ್ನು ನೀವು ಸರಿಯಾಗಿ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದರೆ ಮಕ್ಕಳು ಬೇಗ ಮಾತಾಡ್ತವೆ, ತೊದಲುವಿಕೆ ಹೊರಟು ಹೋಗುತ್ತೆ ಮತ್ತು ಸ್ಪಷ್ಟವಾದಂತಹ ಒಂದು ಅಕ್ಷರಗಳ ಉಚ್ಚಾರ ಆ ಮಗು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಬುದ್ಧಿ ಕೂಡ, ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಮಾಡುತ್ತೆ. ಇದನ್ನು 1/4 ಚಮಚದಷ್ಟು ಮಗುವಿಗೆ ನೀವು ಕೊಟ್ಟರೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಕಂಡು ಬರುತ್ತೆ. ವೀಕ್ಷಕರೇ, ಇವತ್ತಿನ ದಿವಸ ಜೇನುತುಪ್ಪ, ಜ್ಯೇಷ್ಠಮಧು ಹಾಗೂ ಬಜೆ ಮತ್ತು ಬೆಲ್ಲ ಹಾಗೂ ಖರ್ಜೂರವನ್ನು ಬಳಸಿದಂಥ ಈ ಒಂದು ಲೇಹ ಸಿದ್ಧವಾಗಿದೆ. ಶಿಶುಪಾಲನೆಗೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ, ಜ್ಯೇಷ್ಠಮಧು, ಬಜೆ, ಬೆಲ್ಲ ಮತ್ತು ಖರ್ಜೂರ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಸ್ವಲ್ಪ ನೀರು, ಜ್ಯೇಷ್ಠಮಧುವನ್ನು ಹಾಕಿ ಮಿಕ್ಸ್ ಮಾಡಿ, ನಂತರ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಕುಟಾಣಿಗೆ ಬಜೆಯನ್ನು ಹಾಕಿ ಕುಟ್ಟಿಕೊಂಡು ಅದಕ್ಕೆ ಖರ್ಜೂರವನ್ನು ಹಾಕಿ ಕುಟ್ಟಿಕೊಂಡು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಟ್ಟಲಲ್ಲಿ ಇರುವ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಶಿಶುಪಾಲನೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ, ಈ ಚಿಕ್ಕ ಮಕ್ಕಳಿಗೆ ಅಂದರೆ ಹಸುಗೂಸುಗಳಿಗೆ ಒಂದು ಚೇತೋಹಾರಿಯಾದ ಲೇಹ್ಯವನ್ನು ಹೇಗೆ ತಯಾರಿಸೋದು ಅಂತ. ಈಗ ಚಿಕ್ಕ ಕಂದಮ್ಮಗಳಿಗೆ ನಾವು ಯೂಶಲಿ ಮಸಾಜ್ ಮಾಡ್ತೀವಿ. ಆ ಮಸಾಜ್ಗಂತ ಉಪಯೋಗಿಸೋ ಒಂದು ಲೇಪ ಹೇಗೆ ತಯಾರಿಸೋದು ಅಂತ ನೋಡೋಣ. ಸ್ನೇಹಿತರೆ, ಈಗ ಚಿಕ್ಕ ಮಕ್ಕಳಿಗೆ ಮಾಲಿಷ್ ಮಾಡುವಂಥ ರೂಢಿ ಕೆಲವರು ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಬೇಬಿ ಆಯಿಲ್ ಅಂತ ಯೂಸ್ ಮಾಡ್ತೀವಿ ನಾವು. ಆದರೆ ನಮ್ಮ ಆಯುರ್ವೇದದಲ್ಲಿ ಈ ಒಂದು ತೈಲ ಅಥವಾ ಲೇಪ ಹೇಗೆ ತಯಾರಿಸೋದು, ಈ ಚಿಕ್ಕ ಮಕ್ಕಳ ಒಂದು ಬೋನ್ಸ್ ಅಂದರೆ ಮೂಳೆಗಳನ್ನ ಗಟ್ಟಿ ಮಾಡಲಿಕ್ಕೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ, ಜಾಕಾಯಿ ಪುಡಿ, ಗುಗ್ಗುಲ ಹಾಗೂ ಬೆಳ್ಳುಳ್ಳಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ನಾವು ಗುಗ್ಗುಲ, ಬೆಳ್ಳುಳ್ಳಿ ಹಾಗೂ ಜಾಕಾಯಿಯನ್ನು ಕುಟ್ಟಿಕೊಳ್ಬೇಕು. ಅದನ್ನು ತೋರಿಸ್ತೀನಿ ಎಷ್ಟು ಪ್ರಮಾಣದಲ್ಲಿ ನಾವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಕು ಅಂತ. 4 ರಿಂದ 5 ಎಸಳು ಬೆಳ್ಳುಳ್ಳಿ, 2 ರಿಂದ 3 ಗುಗ್ಗುಲ, ಈಗ ಚಿಟಿಕೆಯಷ್ಟು ಜಾಕಾಯಿ ಪುಡಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಈಗ ನಾವು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಸಿದ್ಧವಾಗಿದೆ. ಈಗ ಅಷ್ಟಾದರೆ ಸಾಕು. ಈಗ ಮುಂದೆ ನಾವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾವು ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ಬೇಕು.
ಈ ಥರ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ನಾವು ಮಗುವಿಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ 1 ಗಂಟೆಗಳ ಕಾಲ ಅದನ್ನು ಮಗುವನ್ನು ಹಾಗೆ ಆಡಲಿಕ್ಕೆ ಬಿಟ್ಬಿಡಬೇಕು. ತುಂಬ ಒಳ್ಳೆಯ ಒಂದು ಮೈಗೆ ಇದು ತುಂಬ ಒಳ್ಳೆಯ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಒಂದು ಬಟ್ಲನ್ನು ಕೊಡಿ. ಈ ಎಣ್ಣೆಯನ್ನು ನಾವೀಗ ಇಲ್ಲಿ ಸೋಸ್ಕೊಳ್ಬೇಕು. ಈಗ ಈ ಎಣ್ಣೆಯನ್ನು ನೀವು ಮಾಡಿದಾಗ ತುಂಬ ಒಳ್ಳೆಯ ಒಂದು ಸುವಾಸನೆಯನ್ನು ಇಲ್ಲಿ ನೀವು ಪಡಿಬೋದು ಆ್ಯಕ್ಚುಲಿ. ಮತ್ತು ಈ ಎಣ್ಣೆಯನ್ನು ಸ್ನಾನಕ್ಕಿಂತ ಮುಂಚೆ ತಣ್ಣಗಾದ್ಮೇಲೆ, ಇದು ಬಿಸಿ ಇದೆ ಈಗ, ತಣ್ಣಗಾದ್ಮೇಲೆ ಮಗುವಿಗೆ ನೀವು ಹಚ್ಚಿ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಈ ಎಣ್ಣೆಯನ್ನು ಸ್ಟೋರ್ ಮಾಡಿಟ್ಕೊಳ್ಳೋದು 10 ರಿಂದ 15 ದಿವಸಗಳವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಆಮೇಲೆ ಈ ಎಣ್ಣೆಯನ್ನು ನೀವು ಆದಷ್ಟು ಹೆಚ್ಚಾಗಿ ಮಗುವಿನ ಚರ್ಮಕ್ಕೆ ಮತ್ತು ಮಸಾಜ್ ಮಾಡುವಾಗ ಆದಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ಹಚ್ಚೋ ಹಾಗೆ ನೀವು ಮಸಾಜ್ ಮಾಡಬೇಕು. ಹಾಗೆಯೇ ಮೇಲ್ಮೇಲೆ ಹಚ್ಚಿ ಮಗುವಿಗೆ ಆ ಒಂದು ಮಸಾಜ್ ಮಾಡೋದ್ರಿಂದ ಅಷ್ಟು ಎಫೆಕ್ಟಿವ್ನೆಸ್ ಇರೋದಿಲ್ಲ. ಮತ್ತು ಸ್ನಾನ ಮಾಡಿದ ಇಂಥ ಒಂದು ಮಸಾಜ್ ಎಣ್ಣೆಯಲ್ಲಿ ನೀವು ಸ್ನಾನ ಆದ ನಂತರ ಮಗುವಿಗೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಸೊ ಆದ್ದರಿಂದ ಈ ಒಂದು ಈಗ ಎಣ್ಣೆ ಏನು ನಾವು ತಯಾರಿಸಿದ್ದೀವಿ, ಬೆಳ್ಳುಳ್ಳಿ, ಗುಗ್ಗಲ, ಆಮೇಲೆ ಜಾಕಾಯಿ ಹಾಗೂ ಈ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಿದಂಥ ಈ ತೈಲ ಸಿದ್ಧವಾಗಿದೆ. ಶಿಶುಪಾಲನೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ ಎಣ್ಣೆ, ಜಾಕಾಯಿ ಪುಡಿ, ಗುಗ್ಗುಲ ಮತ್ತು ಬೆಳ್ಳುಳ್ಳಿ. ತಯಾರಿಸುವ ವಿಧಾನ: ಕುಟಾಣಿಗೆ ಬೆಳ್ಳುಳ್ಳಿ, ಗುಗ್ಗುಲ ಮತ್ತು ಜಾಕಾಯಿ ಪುಡಿಯನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಸೋಸಿಕೊಂಡ್ರೆ ಶಿಶುಪಾಲನೆಗೆ ಮನೆ ಔಷಧ ಸಿದ್ಧ.